ನಮ್ಮ ಭದ್ರಾವತಿಯ ಅರ್ಲೆಹಳ್ಳಿಯಲ್ಲಿ ನಡೆದಂತ ಘಟನೆ ಏನಂದ್ರೆ, ಇವತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪ್ರತಿ ವಾರ ಮಾತ್ರೆ ಕೊಡ್ತಾರಂತೆ ಮಕ್ಕಳಿಗೆ. ಆ ಮಾತ್ರೆ ಕುಡ್ದು ಆ ಸಣ್ಣ ಪುಟ್ಟ ಮಕ್ಕಳಿಗೆ ಯಾವ ತರ ರಿಯಾಕ್ಷನ್ ಆಗಿದೆ ಅಂತ ಬನ್ನಿ ಆ ಮಕ್ಕಳಿಗೆ ಕೇಳೋಣ. क्या हो रहा तुम लोगों को? पेट पे दुख रहा। गोलियां दिए कि टीचरों ने? क्या बोल को दिए थे? क्या भी बोल को दिए ना, खाली दिया सुनो। खाली दिए सो गोलियां खाने के पेट में दर्द हो रहा सो कितने दिए गोलियां? हमने एक दिए बाद हो रहे कबे दिए। एक दिए बाद और एक दिए सो दोनों गोलियां दिए सो ನಿಮಗೆ ಏನು ಕೊಟ್ರು? ಮಾತ್ರೆ ನಿಮಗೆ ಎರಡು ಕೊಟ್ರಾ? ನಿಮಗೆ ಒಂದು ಕೊಟ್ರಾ? ಏನಾಗ್ತೈತೆ? ಹೊಟ್ಟೆ ಉರಿತೈತಾ? ಈಗ ಚೆನ್ನಾಗಿದೆಯಾ? ಈಗ ಪರವಾಗಿಲ್ಲ? बच्चों को आयरन मात्रे दी इसके थे और रिएक्शन के जैसा हो गया। हरलेली स्कूल, हरलेली प्राइमरी स्कूल। कैसे गोलियां दिए सो? खाने के गोलियां। खाने के बाद क्या हुआ? रत्ती खत्म में अच्छे में रत्ती पेट पकड़ लिया और सुस्त छाती चलती थी। कौन सी स्कूल तुम्हारी? जीकेएस प्लस हरलेली। कहाँ है सो? हरलेली में कोई टीचर आ गई? ಎಷ್ಟೊತ್ತಿಗೆ ಕೊಟ್ಟರು ಮಾತ್ರೆ? 3 ಗಂಟೆ बच्चा है ना, फोन करे कौन की बोले कर को देख को फोन करी बाद फोन करे तो बच्चे तुम्हारे गोलियां देने से ऐसा हुआ गए। अब एक आराम के 10-15 दिन से बच्चा खाने में कीड़े मिल रही करा था। टीचर जब बोले तो भी कार्ड को सटो गए। क्या वो प्रॉब्लम की, क्या गोलियां का प्रॉब्लम मालूम नहीं। अच्छा देखो स्कूल के अंदर चेकिंग कर को गोलियां एक्सपायर हुई क्या, जरा देखो ये लोग ना। आता साल में वो स्कूल के अंदर बच्चे कुछ रखती नहीं अरलेहल्ली में। हाँ गवर्नमेंट स्कूल रेस्पॉन्स नहीं है। 1 से 4 बार जाको बोले तो भी रेस्पॉन्स नहीं कर रहे। वो जरा चेकिंग करने लगो, पहले फूड भी चेकिंग करो, गोलियां चेकिंग करो। ಪುಟ್ಟ ಏನ್ ಹೆಸರು ನಿಂದು? ಸುಜನ್ ಅಂತ. ಏನಿಗೆ ಬಂದಿರೋದು ಹಾಸ್ಪಿಟ್ಲಿಗೆ? ಹೊಟ್ಟೆ ನೋವತೈತಾ? ಏನಕ್ಕೆ? ಮಾತ್ರೆ ಕೊಟ್ಟಿದ್ರ ಸ್ಕೂಲಲ್ಲಿ? ಮಾತ್ರೆ ನುಂಗಿ ಹೊಟ್ಟೆ ನೋವು ಆಗ್ತೈತಾ? ಯಾವ ಸ್ಕೂಲು? ಅರ್ಲಹಳ್ಳಿ. ಈಗ ಹೆಂಗಾಗ್ತಿದೆ? ಡಾಕ್ಟರ್ ಇಂಜೆಕ್ಷನ್ ಕೊಟ್ರಾ? ಮಾತ್ರೆ ಕೊಟ್ರ ಡಾಕ್ಟ್ರು? ಮತ್ತೆ ಊಟ ಮಾಡ್ತೀಯಲ್ಲ ಸ್ಕೂಲಲ್ಲಿ, ಊಟದಲ್ಲಿ ಏನಾದ್ರು ಹುಳ ಏನಾದ್ರು ಬರ್ತಿತ್ತಾ? ಟೀಚರ್ಗೆ ಹೇಳಿದ್ರೆ ಏನಾದ್ರು ರೆಸ್ಪಾನ್ಸ್ ಮಾಡ್ತಿದ್ರ? ಅವರು ಮಾಡ್ತಿದ್ರ? ಏನ್ ಮಾಡ್ತಿದ್ರು? ಹೌದಾ? ಅಡಿಗೆ ಅಂಟಿನ ಎಷ್ಟು ಮಾತ್ರೆ ಕೊಟ್ಟಿದ್ರು? ಏನಕ್ಕೆ ಕೊಟ್ರು ಇದನ್ನ? ಏನಕ್ಕೆ ಕೊಟ್ರು ಅವರು? ಗೊತ್ತಿಲ್ಲ, ನುಂಗ್ರಿ ಅಂತ ಕೊಟ್ರು. ಅವರೇ ನುಂಗು ಅಂತ ಹೇಳಿದ್ರಾ? ಎಷ್ಟು ಮಾತ್ರೆ ಕೊಟ್ಟಿದ್ರು? ಒಂದಾ? ಅಷ್ಟೇನಾ? ಅಲ್ಲಿ 2 ಕೊಟ್ಟಿದ್ರಂತೆ. 2 ಮಾತ್ರೆ 2 ಮಾತ್ರೆ ಕೊಟ್ಟಿದ್ರಾ? ಏನಕ್ಕೆ ನಿನಗೆ? ಆಂಟಿ. ಯಾವ ಆಂಟಿ? ವನಿತಾ ಆಂಟಿ. ವನಿತಾ ಆಂಟಿ ಎಲ್ಲಿರೋ ಕೆಲಸ ಮಾಡೋರು? ಅಡ್ಗೆ ಆಂಟಿ. ಅಡಿಗೆ ಅಂಟಿನ ಯಾಕೆ ನುಂಗು ಅಂದ್ರು? ಯಾಕೆ ನುಂಗು ಅಂದ್ರು? ಯಾವಾಗ್ಲೂ ಕೊಡ್ತಿದ್ರು. ಇವ್ರೇನು ಇಷ್ಟ ಬಂದ ಮಾತಾಡ್ತಾರೆ ಮಕ್ಕಳು ಉದ್ದೇಶಪೂರ್ವಕ ಮಾತ್ರ ಕೊಡ್ತಾರೆ. ಯಾರಣ್ಣ ಅವರು? ಅವ್ರಿಗೇನ ಸಂಬಂಧ ಇದ್ದಿಲ್ಲ? ಬೇಕಂತ ಯಾರು ಮಾಡಿದ್ರೆ ಸಾಬೀತುಪಡಿಸ್ತೇವೆ. ಅವರೇ ಮಾಡಿರೋದು, ಅವರೇ ಕೊಟ್ಟಿರೋದು. ಸುಮ್ಮನೆ ಮಾತಾಡೋದ್ರಲ್ಲಿ ಮಕ್ಕಳು ನೋಡೋದು कई कोरासो कैमन की गोली देती है, शराब हुई थी। वो 25 का दिन
अब 26 चल रहा है 25 वाली थी डेट एक्सपायर्ड होगा था तो भी तुम ना दे डाले कहते थे दिए गोले हाँ एक 150 एक एक दिए गोली खाई जब से ऐसा रिएक्शन हो रहा पेट में जलन हो रहा पेट में जलन की सुस्ती ಈಗ ಏನಾಗ್ತೈತೆ ಹೊಟ್ಟೆ ನೋವು ಆಗ್ತೈತಾ ಏನಕ್ಕೆ ಆಗ್ತಿರೋದು ಮಾತ್ರೆ ನುಂಗಿ ಯಾರು ಕೊಟ್ಟಿದ್ರು ಮಾತ್ರೆ HMS ಕೊಟ್ರಾ ಎಷ್ಟ್ ಕೊಟ್ರು ಒಂದ್ ಮಾತ್ರೆ ಕೊಟ್ಟಿದ್ದಕ್ಕೆ ಈ ತರ ಆಗ್ತೈತಾ ಹೊಟ್ಟೆ ನೋವು ಆಗ್ತೈತಾ ಒಂದು 2 ವರ್ಷಗಳಿಂದ ಶಾಲೆಯಲ್ಲಿ ಶಿಕ್ಷಕರ ನಡುವಿನ ಗಲಾಟೆಗೆ ಸುಮಾರು ವರ್ಷದಿಂದ ಮಕ್ಕಳಿಗೆ ಈಗಾಗಲೇ BO ಗಮನಕ್ಕೆ ಎಲ್ಲರ ಗಮನಕ್ಕೆ ಹೋಯ್ತಿದ್ದು ಶಿಕ್ಷಕರು ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅದ್ರ ಪರಿಣಾಮ ಮಕ್ಕಳಿಗೆ ಇವತ್ತು ಯಾವ ಮಾತ್ರೆ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ಮಕ್ಕಳು ಮಾತ್ರೆ ಕೊಟ್ಟಿರೋದ್ರಿಂದ ಇವತ್ತು ಈ ಒಂದು ಘಟನೆ ನಡೆದಿತ್ತು ಇವತ್ತು ಪ್ರತಿ ತಿಂಗಳು ಕೊಡ್ತಾ ಇದ್ರು ಮಾತ್ರ ಪ್ರತಿ ವಾರ ಕೊಡ್ತಾರೆ ಈ ವಾರನೂ ಕೊಟ್ಟಿದ್ದಾರೆ ಆದ್ರೂ ಈ ಮಕ್ಕಳಿಗೆ ಇಂಥ ಒಂದು ಘಟನೆ ಆಗೋ ಕಾರಣ ಈ ಟೀಚರ್ಸ್ ನಡೆಯೋ ಸಂಘರ್ಷ BO ಗಮನಕ್ಕೈತೆ ಮೇಲ್ಮಟ್ಟದ ಎಲ್ಲರೂ ಗಮನಕ್ಕಿದ್ರು ಇಡೀ ಊರು ತೀರ್ಮಾನ ಮಾಡಿದ್ರು ಈ ಶಿಕ್ಷಕರ ನಡುವೆ ಸಂಘರ್ಷ ಈ ಮಟ್ಟಕ್ಕೆ ತಂದಿದೆ ಶಾಲಾ ಮಕ್ಕಳಿಗೆ ಸರ್ ನಮಸ್ಕಾರ. ನಾನು ನಾಗೇಂದ್ರಪ್ಪ ಅಂತೇಳಿ ಭದ್ರಾವತಿ ತಾಲೂಕಿನ BEO. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಳಿಹಳ್ಳಿನಲ್ಲಿ ಒಟ್ಟು 200 ಮಕ್ಕಳಿದ್ದಾರೆ. ಅದರಲ್ಲಿ ಇವತ್ತು 59 ಮಕ್ಕಳು ಸೊ ಅವ್ರಿಗೆ ವಿಟಮಿನ್ ಐರನ್ ಟ್ಯಾಬ್ಲೆಟ್ ಅನ್ನ ಕೊಡಲಾಗಿದೆ. ಮಕ್ಕಳು ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ನಂತರ ಕೊಟ್ಟಿದ್ದಾರೆ. ಮಕ್ಕಳು ತಿಂದಾದ್ಮೇಲೆ ಹೊಟ್ಟೆ ನೋವು ಅಂತ ಹೇಳಿ ಅಳಕ್ ಶುರು ಮಾಡ್ಯಾರ. ಆಮೇಲೆ ಸುಮಾರು ಒಂದು 59 ಮಕ್ಕಳು ಕೂಡ ಅಳಕ್ ಶುರು ಮಾಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡು ಬಂದಿದ್ದಾರೆ. ಸೊ ನಾವೆಲ್ಲ ಇಲ್ಲೇ ಇದ್ದೇವೆ. ಡಾಕ್ಟರ್ ಕೂಡ ಇದ್ದಾರೆ. THO ಡಾಕ್ಟರ್ ಅಶೋಕ್ ಸರ್ ಇದ್ದಾರೆ. ಮತ್ತೆ ಉಳಿದ ಎಲ್ಲ ಡಾಕ್ಟರ್ ಕೂಡ ಇದ್ದಾರೆ. ಮಕ್ಕಳನ್ನ ಅವರು ಪರೀಕ್ಷೆ ಮಾಡಿ ನೋಡಿದರೆ ಯಾರಿಗೂ ಕೂಡ ಏನು ತೊಂದರೆ ಇಲ್ಲ. ಮಕ್ಕಳು ಗಾಬರಿ ಆಗ್ಯಾರ ಅಂತೇಳಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಈಗ ಮಕ್ಕಳೆಲ್ಲ ಆರಾಮಾಗಿದ್ದಾರೆ. ಶಾಲೆ ಟೀಚರ್ಸು ಇದ್ದಾರೆ, HM ಕೂಡ ಬಂದಿದ್ದಾರೆ. ಡಾಕ್ಟರ್ ಕೂಡ ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸರ್. ತಮ್ಮ ಡಾಕ್ಟರ್ ಅಶೋಕ್ ಅಂತ ತಾಲೂಕು ವೈದ್ಯಾಧಿಕಾರಿ ಭದ್ರಾವತಿ. ಅದೇ ಸುಮಾರು 50 ಮಕ್ಕಳು ಹೊಟ್ಟೆ ನೋವು ಅಂತೇಳಿ ಐರನ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆಗಿದೆ ಅಂತ ಕರ್ಕೊಂಡ್ಬಂದ್ರು. ಈಗ ನಾವು ರುಟೀನಾಗಿ ಕೊಡೋ ಮಾತ್ರೆ ಅಂದರೆ ವಾರಕ್ಕೆ ಒಂದು ಮಾತ್ರೆ ವರ್ಷಿಡೀ ಕೊಡ್ತಾ ಇರ್ತೀವಿ ಶಾಲೆಗಳ ಮಕ್ಕಳುಗಳಿಗೆ. ಪಿಂಕ್ ಮಾತ್ರೆ 10 ವರ್ಷ ತನಕ, 11 ವರ್ಷ ಮಕ್ಕಳಿಗೆ ಬ್ಲೂ ಮಾತ್ರೆ ಕೊಡ್ತೀವಿ. ಇದು ಇಷ್ಟು ವರ್ಷದಿಂದ ನಡ್ಕೊಂಡೇ ಬಂದಿದೆ. ಇವತ್ತು ಮಾತ್ರ ಕೆಲವು ಮಕ್ಕಳು ಕಂಪ್ಲೇಂಟ್ ಮಾಡಿ ಉಳಿದ ಮಕ್ಕಳು ಗಾಬರಿ ಆಗಿದ್ದಾರೆ ಅಂತ ಕರ್ಕೊಂಡ್ಬಂದ್ರು. ಎಲ್ಲರೂ ನಮ್ಮ ವೈದ್ಯಕೀಯ ತಂಡ, ನಮ್ಮ ಫಿಸಿಷಿಯನ್ ಸೇರಿ ಎಲ್ಲ ನೋಡ್ಬಿಟ್ಟು ಎಲ್ಲ ನೋಡಿದ್ವಿ. ಎಲ್ಲರೂ ಸ್ಟೇಬಲ್ ಇದ್ದಾರೆ, ಏನು ತೊಂದರೆ ಇಲ್ಲ. ಅಬ್ಸರ್ವೇಷನ್ ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಪೇಷಂಟ್ಸ್ಗೆ ರಿಯಶ್ಯೂರ್ ಮಾಡಿದ್ದೀವಿ. ಸ್ವಲ್ಪ ನೋಡ್ಬಿಟ್ಟು ಸ್ಟೇಬಲ್ ಆದ್ಮೇಲೆ ಮನೆ ಕಳಿಸ್ಕೊಡ್ತೀವಿ. ಎಲ್ಲ ಸ್ಟೇಬಲ್ ಇದ್ದಾರೆ. ಈಗ ಎಮರ್ಜೆನ್ಸಿ ಜೀವ ಕಪ್ಪ ಇರೋದು ಯಾವುದೇ ಲಕ್ಷಣ ಕಾಣಿಸಿಲ್ಲ. ಮಧ್ಯಾಹ್ನ ಎಲ್ಲ ಊಟ ಕೊಟ್ಬಿಟ್ಟು ಮಕ್ಕಳಿಗೆ ಊಟ ಕೊಟ್ಟಾದ್ಮೇಲೆ ಬೆಲ್ಲ ಆಯ್ತು ಸರ್. ಬೆಲ್ಲ ಆದ್ಮೇಲೆ ಮಕ್ಕಳಿಗೆ ಮಾತ್ರೆ ಕೊಡ್ತೀವಿ ಮೇಡಮ್ ಅಂತ ಅಂದ್ರು. ನಾನ್ ಹಂಗಾಗಿ ನೆನ್ನೆ ಕೊಟ್ಟಿಲ್ಲ, ಸೋಮವಾರ ಕೊಡೋ ಅಂತದ್ದು. 1 ರಿಂದ 5ನೇ ತರಗತಿಗೆ ಬ್ಲೂ ಕಲರ್ ಪಿಂಕ್ ಕಲರ್ ಮಾತ್ರೆ, 6, 7ಕ್ಕೆ ಬ್ಲೂ ಕಲರ್ ಮಾತ್ರೆನ ಪ್ರತಿ ಸೋಮವಾರ ಕೊಡ್ತೀವಿ ಸರ್. ಆತರ ಇವತ್ತು ನೆನ್ನೆ ಕೊಟ್ಟಿಲ್ಲ ಮೇಡಮ್, ಇವತ್ತು ಕೊಡ್ತೀವಿ ಅಂದ್ರು. ಆಯ್ತು ಕೊಡಿ ಅಂತ ಅಂದ್ವಿ. ಎಲ್ಲ ಅಡಿಗೆಯವರು ಅದನ್ನ ತಗೊಂಡೋಗಿ ಅವ್ರವ್ರ ಕ್ಲಾಸಲ್ಲಿ ಯಾರು ಟೀಚರ್ಸ್ ಇರ್ತಾರೋ ಅವ್ರ ಕೈಲಿ ಕೊಟ್ಟು ಮಾತ್ರೆ ಕೊಡಿಸ್ತಾರೆ ಸರ್. ಕೊಟ್ಟು ಈಗ ಊಟ ಆದ್ಮೇಲೆ ಸುಮಾರು ಅರ್ಧ ಗಂಟೆ ಆದ್ಮೇಲೆ ನಾವು ಮಾತ್ರೆ ಕೊಡ್ಸಿದೀವಿ. ಕೊಡ್ಲಿಕ್ಕೆ ಹೇಳ್ಬಿಟ್ಟು ನನ್ಗೂ ಕೂಡ ಆರೋಗ್ಯ ಸರಿ ಇಲ್ದಲೇ ಇರೋದ್ರಿಂದ ನಾನು ಶಿವಮೊಗ್ಗ ಹೋಗ್ಬೇಕಾಯ್ತು. ಶಿವಮೊಗ್ಗ ಹೋಗ್ತಾ ಇದ್ದೆ. ತಕ್ಷಣ ನನಗೆ ಫೋನ್ ಬಂತು. ಮತ್ತೆ ನಾನು ವಾಪಸ್ ಬಂದೆ. ಗಾಡಿ ತಗೊಂಡು ವಾಪಸ್ ಬರೋ ಅಷ್ಟರಲ್ಲಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾ ಇದ್ರು ಸರ್.
ಅಷ್ಟು ಮಾತ್ರ ನನಗೆ ಗೊತ್ತು. ಅದರ್ವೈಸ್ ಆ ಮಾತ್ರೆಯಲ್ಲಿ ಯಾವುದೇ ರೀತಿಯಾದಂತ ಡೇಟ್ ಎಕ್ಸ್ಪೈರಿ ಆಗಿರೋದಿಲ್ಲ. ನಾನು ಅದನ್ನ ನೋಡಿದೀನಿ, ಚೆಕ್ ಮಾಡಿನೇ ಎಲ್ಲಾ ಮಕ್ಳಿಗೂ ತುಂಬಾ ಜಾಗ್ರತೆಯಿಂದ ಕೂಡ ನಾನು ಆ ಮಾತ್ರೆಗಳನ್ನ ಕೊಡಿಸ್ತಾ ಇದ್ದೀನಿ. ಪ್ರತಿ ವಾರನು ಸೋಮವಾರ ಕೊಡ್ತಾ ಇವಿ. ಹಾಗಾಗಿ ಅದು ಮುಂದಕ್ಕೆ ಇನ್ನು ಮತ್ತೆ ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯೇನೋ ಅಂದ್ರೆ ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ ಸರ್ ಅಲ್ಲೇನೆ ಶಾಲೆ. ಯಾಕೆಂತ ಹೇಳ, ಊಟದಲ್ಲಿ ಹುಳ ಸಿಗತ್ತೆ, ಊಟದಲ್ಲಿ ಇದು ಭತ್ತದ್ದು ಕಾಳು ಸಿಗತ್ತೆ, ಆರ್ಸಲ್ಲ, ಬರೇ ಬೇಳೆಯಲ್ಲಿ ಕಲ್ಲು ಸಿಗತ್ತೆ. ಯಾಕೆ ನೀವು ಮಾತ್ರ ನೀವು ಮನುಷ್ಯರ, ಮಕ್ಕಳು ಮನುಷ್ಯರಲ್ವಾ? ಯಾಕೆ ನೀವು ಊಟ ಮಾಡ್ತಿದ್ದೀರಾ ಅನ್ನೋ ತಪ್ಪು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಕ್ಕಳು ಸತ್ಯ ಹೇಳ್ತಾರೆ, ದೊಡ್ಡವ್ರು ಮಾತ್ರ ಸುಳ್ಳು ಹೇಳ್ತಾರೆ, ಮಕ್ಕಳು ಸುಳ್ಳು ಹೇಳಲ್ಲ. ಊಟ ಮಾಡ್ತಾರೆ. ಹುಳ ಮೇಲೆ ಸಾಂಬಾರ್ ಮೇಲೆ ಹುಳ ತಿಂತಾ ಇರೋದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲಾ ಶಾಲೆಗೂ ಆ ಮಾತ್ರ ರವಾನೆ ಆಗ್ತಿದೆ. ಎಲ್ಲಾ ಶಾಲೆಗೂ ಕೊಡ್ತಾರೆ, ಯಾವ ಶಾಲೆಗೂ ಆತರ ಆಗಿಲ್ಲ. ನಿಮ್ಮ ಶಾಲೆಗೆ ಯಾಕೆ ಈಗ ಆಗ್ತಿದೆ? ಪ್ರೆಗ್ನೆಂಟ್ ಇರೋರಿಗೆ ಕೊಡೋ ಮಾತ್ರೆ ಇದು. ರೇಟ್ ಚೆಕ್ ಮಾಡಲ್ಲ, ಹೈಟ್ ಚೆಕ್ ಮಾಡಲ್ಲ, ಏನಿಲ್ಲ. 4 mg ಇದು ಟ್ಯಾಬ್ಲೆಟ್. ಹೊಟ್ಟೆ ತುಂಬಿ ಎಲ್ಲ ಹಾಳು ಮಾಡ್ತೀರ ನೋಡಿ. ಪ್ರೆಗ್ನೆಂಟ್ ಟೀಚರ್ಗಳ ಕಡೆನೆ ಕೊಡ್ಬರೋದು ಸರ್. ಅಡಿಗೆಯವರು ಕೂಡ ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಅವರು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಬಂದಿದ್ದಾರೆ ಸರ್, ಅಲ್ಲೇ ಬಂದಿದ್ದಾರೆ. ಬಾರಮ್ಮ ಅಂತ ನಾಟಕ ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಸ್ಟೇಬಲ್ ಆಗಿದ್ದಾರೆ. ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಅಬ್ಸರ್ವೇಷನ್ ಇಟ್ಕೊಂತೀವಿ. ಮತ್ತೇನೋ ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಡಿಸ್ಚಾರ್ಜ್ ಮಾಡ್ತೀವಿ. ಅದು ವಾರಕ್ಕೊಂದು ಕೊಡೋ ಮಾತ್ರೆ ಇಡೀ ವರ್ಷದಿಂದ ಕೊಡ್ಕೊಂತ ಬಂದಿದ್ದೀವಿ. ಶಾಲೆ ಸ್ಟಾರ್ಟ್ ಆದಾಗಿನ ಇಲ್ಲಿ ತನಕ ಕೊಡ್ತಾ ಬಂದಿದ್ದೀವಿ. ಇವತ್ತೇನೋ ಸ್ವಲ್ಪ ಒಂದು 3-4 ಮಕ್ಕಳಲ್ಲಿ ಏರ್ಪೇರ್ ಆಗಿ ಉಳಿದ ಮಕ್ಕಳಲ್ಲಿ ಏನೋ ಗಾಬರಿ ಆಗಿ ಎಲ್ಲ ಬಂದು ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ನಮ್ಮ ಆಸ್ಪತ್ರೆ ಕಡೆಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಸ್ಟೇಬಲ್ ಆಗ್ತಾರೆ, ನೋಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗ್ಬೋದು. ಸಾಹೇಬ್ರೆ, ಈಗ ನಾವ್ ಯಾರು ಆತಂಕ ಪಡಂಗಿಲ್ವಾ ಸರ್? ಈಗ ನಾವ್ ಯಾವ್ದು ಆತಂಕ ಪಡಂಗಿಲ್ವಲ್ಲ ಸರ್. ಈಗ ಮಕ್ಳು ಫಸ್ಟ್, ಆಮೇಲೆ ಇದೆಲ್ಲ ಮಾಡೋಣ. ಈಗ ಮಕ್ಳಿಗೆ ತೊಂದರೆ ಆಗ್ತಾನೆ ಟ್ರೀಟ್ಮೆಂಟ್. ಎಷ್ಟು ಜನ ಮಕ್ಕಳಿದೆ ಸರ್ ಇಲ್ಲಿ? ಸರ್ 40 ಜನ ಬಂದ್ರು ಸರ್. ಎಲ್ಲರಿಗೂ ಇಲ್ಲ ಸರ್. ಕಾಮನ್ ಒಂದು 5-10 ಜನ ಮಾತ್ರ ಸರ್ ಆತರ ಆಗಿದೆ. ಆರಾಮಿದ್ರು ಮಕ್ಕಳು ಕಂಡೀಷನ್ ಅಲ್ಲ. ಎಲ್ಲರೂ ಚೆನ್ನಾಗಿ ಆಗ್ತಾರೆ ಆರೋಗ್ಯವಾಗಿ ಸರ್ ಹೇಳ್ಬೋದು ಸರ್. ನಾವು ಇನ್ನೂ ಒಂದಿನ ಬಿಟ್ಟು ಇವತ್ತರ ಓಕೆ ಸರ್. ಇವತ್ತರ ಓಕೆ ಅದಕ್ಕೆ ಮಾತಾಡೋಣ. ಹಿಂದಿನ ಸಬ್ಜೆಕ್ಟು ಅದೊಂದ್ ಕಡೆ ಇರ್ಲಿ. ಯಾಕೆಂದ್ರೆ ಅದಕ್ಕೋಸ್ಕರ ಉದ್ದೇಶವಾಗಿ ಮಕ್ಕಳಿಗೆ ಏನೋ ಮಾಡಿ ಅನ್ನೋದು ಬೇಡ. ಕ್ಲಾಸ್ ಟೀಚರ್ ಇದ್ದಾರೆ, ವಯಸ್ಸು ಕೊಡ್ಬೇಕು ತಾನೆ. ಒಬ್ಬೊಬ್ಬರು ಕ್ಲಾಸ್ ಟೀಚರ್ ಇದ್ದಾರೆ, ಎಲ್ಲರಿಗೂ ವಯಸ್ಸು ಕೊಡಬೇಕು. ಮಕ್ಕಳ ಕೈ ಕೊಡಾಕ್ತದೆ ಗ್ರೌಂಡ್ ಆಡೋ ಟೈಮಿಗೆ ಗ್ರೌಂಡಲ್ಲಿ ಆಡ್ತಿದ್ದಾರೆ. ಊಟ ಆದ್ಮೇಲೆ ನೀವು ಕ್ಲಾಸಿಗೆ ಮುಂಚೆನೆ ಕೊಡ್ಬೇಕು. ಒಂದನೇ ಕ್ಲಾಸ್ ಮಕ್ಕಳು, 2ನೇ ಯಾರಿಗೆ ಕೊಟ್ಟು ಮಕ್ಕಳಿಗೆ ಹೆಚ್ಚು ಕೊಟ್ಟರು. ಸಲ್ಮಾನ್ ಅಂತ ನಂಬರ್ ಬಂದಿದ್ದಾರೆ, ಕಳಿಸಿದ್ರೆ
ದಿವಾಕರ್ ಅಂತೇಳಿ ಈ ಶಾಲೆಯಲ್ಲಿ ಇಬ್ರು ಟೀಚರ್ ಇದ್ದಾರೆ. ಒಬ್ರು ಎಚ್ ಎಮ್ ಹೆಸರು ಜ್ಞಾಪನ ಬರ್ತಾಯಿಲ್ಲ, ಇನ್ನೊಬ್ರು ಜಯನಮ್ಮ ಅಂತೇಳಿ. ಇವರಿಬ್ಬರು ಜಗಳದಿಂದ ನನ್ನ ಲೆಕ್ಕಾಚಾರ ಇದೆಲ್ಲ ಆಗಿದೆ ಅಂತ ಅರ್ಥ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಶಾಲೆಯಲ್ಲಿ ಹಳೆ ಎಚ್ ಎಮ್ ಅಂದರೆ ಮಲ್ಲಿಕಾರ್ಜುನ್ ಅಂತ ಒಬ್ರು ಇದ್ರು. ಅವರು ಹೋದ್ಮೇಲೆ ಈ ಶಾಲೆಯಲ್ಲಿ ನಾನು ಆಗ್ಬೇಕು ಎಚ್ ಎಮ್ ಅನ್ನೋ ಲೆಕ್ಕಾಚಾರಕ್ಕೆ ಇದು ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಗಲಾಟೆ ನಡೀತಾನೆ ಇದೆ. ಈ ಗಲಾಟೆ ಇವತ್ತು ನನ್ನ ಮನಸ್ಸಿನ ಅನಿಸಿಕೆ ಏನಂತ ಹೇಳಿದ್ರೆ ಮಕ್ಕಳೆಲ್ಲ ಈ ಲೆಕ್ಕಾಚಾರ ಮಲ್ಕೊಂಡಿದ್ದಾರೆ. ಇವ್ರಿಗೆ ಆಗಿಲ್ಲ ಕೊಟ್ಟಿಲ್ಲ